ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಶೂಟ್ ಇದೆ, ಮೇಕ್ ಓವರ್ ಶೂಟ್. ಆದರೆ ಕಾಸ್ಟ್ಯೂಮ್ ಯಾವುದು ಅಂತ ಗೊತ್ತಿಲ್ಲ, ಇವಾಗ ಹೋಗಿ ನೋಡಬೇಕು ಗೈಸ್. 10:30ಗೆಲ್ಲ ಬರೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಹೋಗ್ತಿದ್ದೀನಿ. ಆದರೆ ಯಾವ್ದು ಕಾಸ್ಟ್ಯೂಮ್ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಗೌನ್ ಅಂತ ಹೇಳ್ತಿದ್ರು, ನಾನು ಅಷ್ಟು ಸರಿಯಾಗಿ ಕೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ಎಸ್ಟರ್ಡೇ ಒಂದು ಶೂಟ್ ಇತ್ತು, ಹಾಗಾಗಿ ಏನೂ ಸರಿಯಾಗಿ ಕೇಳಿಲ್ಲ. ಅಲ್ಲಿ ಹೋಗಿ ನೋಡಬೇಕು ಗೈಸ್, ಯಾವ ಡ್ರೆಸ್ಸು ಏನು, ಯಾವ ಥರ ಶೂಟು ಅಂತ. ಸೊ 10:30ಗೆ ಬರೋಕ್ಕೆ ಹೇಳಿದ್ದಾರೆ ಗೈಸ್, ಹೋಗಬೇಕು. ಲಾಸ್ಟ್ ವ್ಲಾಗಲ್ಲಿ ನಾನು ವಾಯ್ಸ್ ಸರಿಯಾಗಿ ಕೇಳಿಸ್ತಿರಲಿಲ್ಲ ಗೈಸ್, ಯಾಕಂದರೆ ನಾನು ಎಡಿಟ್ ಮಾಡಬೇಕಾದ್ರೆ ವಾಲ್ಯೂಮ್ನ ಆಫ್ ಮಾಡಿಬಿಟ್ಟಿದೆ. ಸೊ ಅದು ರಿಟರ್ನ್ ಕೂಡ ನೋಡ್ಕೊಂಡಿಲ್ಲ, ಹಾಗಾಗಿ ಆ ವ್ಲಾಗ್ ಸ್ವಲ್ಪ ಬೇಜಾರಾಗಿದೆ ಗೈಸ್. ಸೌಂಡ್ ಕೂಡ ಬರ್ತಿರಲಿಲ್ಲ, ವಾಯ್ಸ್ ಕೂಡ ಬರ್ತಿರಲಿಲ್ಲ. ವಾಯ್ಸ್ ಓವರ್ ಕೊಟ್ಟು ತಿರ್ಗಾ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದು. ಈ ವ್ಲಾಗ್ ಆ ಥರ ಆಗಲ್ಲ ಗೈಸ್. ಆ ವ್ಲಾಗಲ್ಲಿ ಆ ಥರ ಆಗಿರೋದು ತುಂಬಾ ಬೇಜಾರಾಯಿತು ಗೈಸ್. ಆದರೆ ಈ ವ್ಲಾಗ್ ಆ ಥರ ಆಗಲ್ಲ. ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ ಗೈಸ್, ಹೋಗಬೇಕು ಸ್ವಲ್ಪ ಹಬ್ಬ ಅಂತ. ಬರ್ತೀನಿ ಅಂತ ಹೇಳಿದ್ದಾನೆ. ಹತ್ರನೇ ಇದೆ, ಸೂರ್ಯ ಬೇಕರಿ ಹತ್ರನೇ ಇರೋದು, ಮೇಕಪ್ ಹತ್ರನೇ. ಹಾಗಾಗಿ ಹತ್ರ ಇರೋದ್ರಿಂದ ಬೇಗ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೋಗೋದ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಯಾಕಂದರೆ ಹತ್ರನೇ ಇದೆಯಲ್ಲ, ಆಟೋದಲ್ಲೆಲ್ಲ ಹೋಗೋದು, ಸೊ ಬೇಗನೆ ಹೋಗ್ಬೋದು ಗೈಸ್. ಅದಕ್ಕೇ 9:50ಗೆಲ್ಲ ಬಾ ಅಂತ ಹೇಳಿದ್ದೀನಿ. ಅವರು 10ಗೆ ಹೇಳಿದ್ದಾರೆ, ಅಷ್ಟೊತ್ತು ಹೋಗ್ಬೋದು ಗೈಸ್. ಇವಾಗ ಬರ್ತಾ ಇದ್ದಾನೆ ಗೈಸ್, ಇರುವ ನಿಮಿಷ ಗೈಸ್. ಆಲ್ರೆಡಿ ಅವ್ನು ಬಂದಿದ್ದಾನೆ ಗೈಸ್. ಸ್ವಲ್ಪ ನಾನೇ ವೆಯ್ಟ್ ಮಾಡಿಸ್ಬಿಟ್ಟೆ, ಸ್ವಲ್ಪ ಕೆಲಸ ಇತ್ತು ಗೈಸ್. ಪಿ ಜಿಗೆ ಗೊತ್ತಲ್ಲ, ಪಿ ಜಿಲಿ ಏನೇ ಇರುತ್ತೆ ಅಂತ. ಆಲ್ರೆಡಿ ಅವ್ನು ಬಂದಿದ್ದಾನೆ ಗೈಸ್, ಹೋಗ್ತಾ ಇದ್ದೀವಿ. ಹಾಯ್ ಮಾಡು, ಅಲ್ಲಿಂದನೇ ಕಾಣಿಸ್ತಿಲ್ಲ ನೀನು. ಎಷ್ಟೊತ್ತು ವೆಯ್ಟ್ ಮಾಡಿಸ್ತೆ ನಿನ್ನ? ಇದು ಹೀಲ್ಸ್ ಹಾಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ. ಬಿಡೋ. ಆಯಿತು ಗೈಸ್, ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಸ್ವಲ್ಪ ಕಾಯಿಸ್ಬಿಟ್ಟೆ. ನಾ ಎಷ್ಟೊತ್ತು ಕಾಯಿಸಿದ್ದೀನಿ ನಿನ್ನ? ಎಷ್ಟು? ಬರೀ ಸುಳ್ಳು ಹೇಳ್ತಾನೆ ಗೈಸ್. ಒಂದು ½ an hour ಕಾಯಿಸಿರ್ಬೇಕಷ್ಟೇ ಅನ್ಕೋತೀನಿ. 9:30 ಅಂತಾನೆ ಬಂದಿದ್ದು ನೀನು. ಇಲ್ಲ ಗೈಸ್, ಒಂದು ½ an hour ಅಷ್ಟೇ ಕಾಯಿಸಿರೋದು. ಗೈಸ್ ಇವಾಗ ತಾನೇ ಜಸ್ಟ್ ಬಂದೆ ಗೈಸ್. ಓಪನ್ ಆಗಿದ್ದು ಇಲ್ಲ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಬನ್ನಿ ನೋಡೋದು ಆ ಥರ ಇರುತ್ತೆ ಒಳಗಡೆಗಿಂತ. ಕೇಳಿಬಿಟ್ಟು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಗೈಸ್. ಓಪನ್ ಆಗಿದ್ದರೆ ಸಾಕು, ಓಪನ್ ಆಗಿರುತ್ತೋ ಗೊತ್ತಿಲ್ಲ. ಯಾಕಂದರೆ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು. ಓಪನ್ ಆಗಿದೆ ಗೈಸ್, ನನ್ನ ಪುಣ್ಯ. ಗೈಸ್ ಓಪನ್ ಆಗಿದೆ ಗೈಸ್, ಒಳಗಡೆ ಬಂದೆ. ಇವಾಗ ತಾನೇ ಸ್ವಲ್ಪ ಟೂರಿಸ್ಟ್ ಮಾಡಿ ಅಂತ ಹೇಳಿದರೆ ಸುಮ್ಮನೆ ಕೂತಿದ್ದೀನಿ ಗೈಸ್. ಗೈಸ್ ನೋಡಿ, ಒಳಗಡೆ ಕೂಡ ಇದೆ ಗೈಸ್, ಇಷ್ಟೇ ಇಲ್ಲ. ಕೇಳಿಬಿಟ್ಟು ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್. ಬೇರೆದಿಲ್ವಾ? ನನಗೆ ಮೇಕಪ್ ಮಾಡ್ತಿರೋದು ಇವ್ರೆ ಇವತ್ತು. ಯಾವ ಥರ ಮೇಕಪ್ ಮಾಡ್ತಿದ್ದೀರಾ? ರಿಸೆಪ್ಷನ್ ಲುಕ್. ಚೆನ್ನಾಗಿ ಕಾಣಿಸ್ತೀನಲ್ಲ, ಗೊಂಬೆ ಥರ ಕಾಣಿಸ್ತಿರ್ಬೇಕು ನಾನು. ಸರಿ, ಫೈನಲ್ ಲುಕ್ ನೋಡಿ. ಈಗ ಅವ್ರದ್ದು ಫೋರೆಡ್ ನೋಡಿ, ಶೈನಿಂಗ್ ಬಂತ. ಚಿನ್ನು, ಫೋರೆಡು, ನೋಸ್, ಇದು ಇವ್ರಿಗೇನು ಮೂಗಿಗೆ ಕಾಂಟೋರ್ ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲಿ ನೀಟಾಗಿ ಹಿಂಗೆ ಬಂದಿದೆ. ನಂತರ ನೋಡಿ, ನನಗೆ ಡಬಲ್ ಚಿನ್ ಅಂದ್ರೆ ಅದು ಡಬಲ್ ಚಿನ್ನು. ಇದನ್ನ ನನಗೆ ಸಣ್ಣ ಬೇಕು, ಇವ್ರ ಥರ ಮಾಡ್ಕೋಬೇಕು ಅಂದರೆ ನಾನು ಕಾಂಟೋರ್ ಹಾಕ್ಬೋದಾಗಿತ್ತು. ಇವ್ರಿಗೆ ಏನು ಅವಶ್ಯಕತೆ ಇಲ್ಲ, ಎಲ್ಲ ನೀಟಾಗಿ. ಈಗ ನಾವು
ಉಲ್ಟಾನೇ ಇದ್ದಿದ್ದೀರಾ? ಗೈಸ್, ಈ ಥರ ಬ್ಯೂಟಿಫುಲ್ ಲುಕ್ನ ನನಗೆ ಕೊಟ್ಟಿರೋದು ಇವರಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಾನು ಫಸ್ಟೇ ಹೇಳಿದೆ ಅವರಿಗೆ ಗೊಂಬೆ ಥರ ಕಾಣಿಸ್ಬೇಕು ಅಂತ. ಸೇಮ್ ಗೊಂಬೆ ಥರನೇ ಕಾಣಿಸ್ತಿದ್ದೀನಿ. ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ನೀವು ಅಷ್ಟೇ ನನಗೆ ಎಲ್ಲದಕ್ಕೂ ಕೋಆಪರೇಟ್ ಮಾಡಿದ್ರಿ. ಥ್ಯಾಂಕ್ ಯು. ಏನಾದ್ರು ಮೈಸೂರು ಕಡೆಯವರು ಆಗಿದ್ರೆ, ಏನಾದ್ರು ಮೇಕಪ್ ಕಲಿಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ, ಇಲ್ಲ ಯಾವ್ದಾದ್ರು ಫಂಕ್ಷನ್ಸ್ಗೆ ಏನಾದ್ರು ಮೇಕಪ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಎಕ್ಸ್ಟ್ರೋನ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಮತ್ತು ಇನ್ಸ್ಟಾ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬಾಯ್. ಗೈಸ್, ಇವಾಗ ತಾನೇ ಮೇಕಪ್ ಎಲ್ಲ ಮುಗೀತು ಗೈಸ್. ಫೋಟೋಶೂಟ್ಸ್ ಎಲ್ಲ ಆಯಿತು ಮತ್ತು ರೀಲ್ಸ್ ಎಲ್ಲ ಮಾಡಿದ್ದೀವಿ ಗೈಸ್. ತುಂಬ ಚೆನ್ನಾಗುತ್ತೆ ಗೈಸ್. ನಾನಂತೂ ಫುಲ್ ಬ್ಯುಸಿಯಾಗೋಗಿದೆ ಗೈಸ್, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಮೇಕಪ್ ರಿಮೂವ್ ಮಾಡಲಿಲ್ಲ ಗೈಸ್, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ. ಅವ್ರಿಗೂ ಲೇಟ್ ಆಗುತ್ತೆ ಅಂದರು, ಹಾಗಾಗಿ ಮೇಕಪ್ ರಿಮೂವ್ ಮಾಡಲಿಲ್ಲ ಗೈಸ್. ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ ಗೈಸ್, ಇನ್ನೂ ಬಂದಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಈ ಮೇಕಪ್ ಇಟ್ಕೊಂಡು ಹೆಂಗಪ್ಪ ಪಿಜಿಗೆ ಹೋಗಲಿ ಅಂತ ಇದ್ದೀನಿ ಗೈಸ್. ಇವಾಗ ಹೋಗ್ಬೇಕು. ಬರ್ತಿದ್ದಾನೋ ಏನೋ ಗೊತ್ತಿಲ್ಲ ಗೈಸ್. ಬಂದಿದ್ದಾನೆ ಗೈಸ್, ಇವಾಗ ಬಂದ. ಒಂದು 4 ಗಂಟೆ ನನ್ನ ಕಾಯಿಸಿದ್ದಾನೆ ಗೈಸ್. ನಾನು ಇನ್ಸ್ಟಾ ನೋಡ್ತಾ ಬಿಟ್ಟಿದ್ದೆ, ಇವಾಗ ಬಂದಿದ್ದಾನೆ ಗೈಸ್. ಮಾಡಿದ್ದೀನಿ ಅಲ್ಲೇ ಇದ್ದಾನೆ ನೋಡಿ ಗೈಸ್. ಬಂದವನೊಂದು ಹೋಗ್ತಾ ಇದ್ದೀನಿ ಗೈಸ್. ಮೇಕಪ್ ಒಂದು ರಿಮೂವ್ ಮಾಡಬೇಕಿತ್ತು ಗೈಸ್. ಪಿಜಿಗೆ ಹೋಗ್ಕೊಂಡ್ರ ಅಂತೈತಿ ಮೇಕಪ್ ಇಟ್ಕೊಂಡು. ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ಯಾಕೆ ಮಿಸ್ಕತ್ತಿದ್ದೀನಿ ಗೈಸ್. ಏನು ಮಿಸ್ ಮಾಡಿದ್ದೀನಿ ಅಂತ ಗೊತ್ತಾಯ್ತು. ಆಯ್ ಮಾಡು, ಆಯ್ ಮಾಡೋ. ನೀನು ಬ್ಲೂಟೂತ್ ತಗೊಂಡೆ ಮಾತಾಡಿದ್ರು ಕೇಳಿಸಲ್ಲ, ಏನಿಲ್ಲ ಅವಳೆ. ಲೇಟ್ ಆಗ್ಬಿಟ್ಟಿದೆ, ಅವ್ರಿಗೂ ಲೇಟ್ ಆಗೈತೆ. ಅವ್ರು ಅರ್ಜೆಂಟ್ ಏನೋ ಹೋಗ್ಬೇಕು ಅಂತಂದ್ರು. ಇಲ್ಲ, ಅವ್ರು ಮೇಕಪ್ ರಿಮೂವ್ ಮಾಡಕ್ ಬಂದ್ರು. ಅವ್ರಿಗೆ ಲೇಟ್ ಆಗಿದೆ ಅಂತ ಗೊತ್ತಾಯ್ತಲ್ಲ ನನಗೇನೆ, ಅದಕ್ಕೆ ನಾನೇ ಹೋಗಿ ಮಾಡ್ಕೊತೀನಿ ಬಂದೆ. ಇವತ್ತು ಅಷ್ಟೇ ಹಂಗೆ ಆಯ್ತು, ಫುಲ್ ಬಿಸಿ ಅದು. ಏನು ಮಾಡ್ತಿದ್ಯಾ? ಹೋಗ್ತಾ ಇದೀವಿ ಗೈಸ್. ಪಿಜಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸೌಂಡ್ ಏನು ಕೇಳಿಸಲ್ಲ ಸರಿಯಾಗಿ. ಪಿಜಿಗೆ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಇವಾಗ ತಾನೇ ಪಿಜಿಗೆ ಬಂದೆ ಗೈಸ್. ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು ಗೈಸ್. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್. ಓಕೆ ಗೈಸ್, ಬಾಯ್ ಬಾಯ್.